ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಏಪ್ರಿಲ್ ತಿಂಗಳ ದ್ವಿತೀಯಾರ್ಧದಲ್ಲಿ 19ನೇ ತಾರೀಕು ನಂತರ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ. ಏಪ್ರಿಲ್ 2026 ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ತಿಂಗಳು ಇದೆ ಅಂತಲೇ ಹೇಳಬಹುದು. 12 ರಾಶಿ ಚಕ್ರದ ಜನರಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮೀನರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ಬಿಗಿನ್ನಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿದ್ದಲ್ಲಿ, ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಸ್ನೇಹಿತರೆ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಮೀನರಾಶಿಗೆ ಏಪ್ರಿಲ್ನ ಪ್ರಮುಖ ಗ್ರಹಗಳ ಸಂಚಾರ. ಶನಿ 11 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ 1ನೇ ಮನೆಯಲ್ಲಿ ಮೀನದಲ್ಲಿ ಅಂದರೆ ಲಗ್ನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. 7ನೇ ಶನಿಯ 2ನೇ ಹಂತ ಅಂದರೆ ಜನ್ಮ ಶನಿ, ಜವಾಬ್ದಾರಿಗಳು, ದೈಹಿಕ ಆಯಾಸ, ಮಾನಸಿಕ ಒತ್ತಡ ಅಂತಲೇ ಹೇಳಬಹುದು. ಇನ್ನು ಮಂಗಳ 2 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವ ಮಂಗಳ 1ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಪ್ರಚೋದನೆ ಇಲ್ಲದ ಕೋಪ, ತಲೆನೋವು, ತಂದೆ ಅಥವಾ ಅಧಿಕಾರಿಗಳೊಂದಿಗೆ ಸಂಘರ್ಷಗಳು, ಹಿರಿಯರೊಂದಿಗೆ ಅಂತಲೇ ಹೇಳಬಹುದು. ಇನ್ನು ಬುಧ 4 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವ ಬುಧ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಏಪ್ರಿಲ್ 11ರಿಂದ ಪಾಲುದಾರಿಕೆ ನಿರ್ಧಾರಗಳಲ್ಲಿ ತಪ್ಪುಗಳು, ಮರೆವು, ಚರ್ಮ ಮತ್ತು ನರಗಳ ಸಮಸ್ಯೆಗಳು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ಸೂರ್ಯ 6ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಏಪ್ರಿಲ್ 14ರಿಂದನೇ ಸಂಚಾರವನ್ನು ಮಾಡುವ ಕಾರಣ ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಸಾಲಗಳ ಮಂಜೂರಾತಿ ಸ್ನೇಹಿತರೆ, ಸಂಪತ್ತಿನ ಬೆಳವಣಿಗೆ, ಧನಲಾಭ, ಕಠಿಣ ಮಾತು, ವೃತ್ತಿಯ ಮೂಲಕ ಆದಾಯ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ಶುಕ್ರ 3 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವ ಶುಕ್ರ 3ನೇ ಮನೆಯಲ್ಲಿ ಏಪ್ರಿಲ್ 19ರಿಂದ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಪ್ರಯಾಣದ ಮೂಲಕ ಸಂತೋಷ, ಕಲಾವಿದರಿಗೆ ಮನ್ನಣೆ, ಒಡ ಹುಟ್ಟಿದವರಿಂದ ಬೆಂಬಲ ಕೂಡ ಹೆಚ್ಚಾಗಬಹುದು. ಇನ್ನು ಗುರು 1 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ಲಗ್ನಾಧಿಪತಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. 4ನೇ ಮನೆಯಲ್ಲಿ ಉದ್ಯೋಗದಲ್ಲಿ ಭದ್ರತೆ ಅಂದರೆ ಜಾಬ್ ಸೆಕ್ಯೂರಿಟಿ ಅಂತಲೇ ಹೇಳಬಹುದು. ಮನೆಯ ಸೌಕರ್ಯಗಳು, ಸಮಾಜದಲ್ಲಿ ಗೌರವ, ಆಸ್ತಿಗಳ ಬೆಳವಣಿಗೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸ್ನೇಹಿತರೆ, ದ್ವಿತೀಯಾರ್ಧದಲ್ಲಿ ಅಂದರೆ ಏಪ್ರಿಲ್ ತಿಂಗಳ 19ನೇ ತಾರೀಕು ನಂತರ ಭರವಸೆ ಕಳೆದುಕೊಳ್ಬೇಡಿ. ಯಾಕಂದರೆ ನಿಮ್ಮನ್ನು ರಕ್ಷಿಸುವ ಭವ್ಯವಾದ ಶಕ್ತಿಗಳು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 6ನೇ ಅಧಿಪತಿಯಾಗಿರುವಂತಹ ಸೂರ್ಯನು ನಿಮ್ಮ 2ನೇ ಧನಸ್ಥಾನದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ಆರ್ಥಿಕ ಪವಾಡಗಳನ್ನು ಪ್ರಚೋದಿಸುತ್ತದೆ. ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಲಗ್ನ ಮತ್ತು 10ನೇ ಅಧಿಪತಿಯಾದಂತಹ ಗುರು ಭಗವಾನ್ 4ನೇ ಮನೆಯಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದು ನಿಮ್ಮನ್ನು ರಕ್ಷಿಸುವ ತಾಯಿಯಂತೆ ದೊಡ್ಡ ವಿಪತ್ತುಗಳಿಂದ ಕಾಪಾಡುತ್ತಾನೆ.
ಈ ತಿಂಗಳುಗಳನ್ನು ಧೈರ್ಯದಿಂದ ಎದುರಿಸಿ ಸ್ನೇಹಿತರೆ, ಖಂಡಿತವಾಗಿಯೂ ಫಲ ಸಿಗಲಿದೆ. ಇನ್ನು ಅದೇ ರೀತಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆಂತರಿಕ ಸಂಘರ್ಷಗಳು ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ನೋಡಲಿದ್ದೀರಿ ಮೀನರಾಶಿಯವರು. 20ನೇ ತಾರೀಕು ನಂತರ ಮೀನರಾಶಿಯವರ ಜೀವನದಲ್ಲಿ ತೀವ್ರವಾದ ಮತ್ತು ಸವಾಲಿನ ಅಧ್ಯಾಯವಾಗಿ ತೆರೆದುಕೊಳ್ಳಲಿದೆ. ಪ್ರಸ್ತುತ ನೀವು ನಿಮ್ಮ ಚಂದ್ರ ರಾಶಿಯಲ್ಲಿ ಅಂದರೆ ಲಗ್ನದಲ್ಲಿ 7ನೇ ಶನಿಯ ಸಾಡೆ ಸಾತಿ ಅಂತ್ಯ ಅಂತಲೇ ಹೇಳ್ಬೋದು, ಕಷ್ಟಕರವಾದ 2ನೇ ಹಂತವನ್ನು ಎದುರಿಸುತ್ತಿದ್ದೀರಿ. ಇದಕ್ಕೆ ಸೇರ್ಪಡೆಯಾಗಿ ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದಂತಹ ಮಂಗಳನು ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು 4 ಮತ್ತು 7ನೇ ಅಧಿಪತಿಯಾದ ಬುಧನು ನೀಚ ಸ್ಥಿತಿಯಲ್ಲಿ ಏಪ್ರಿಲ್ ದ್ವಿತೀಯಾರ್ಧದಂದು ಸೇರುತ್ತಾರೆ. ನಿಮ್ಮ ಲಗ್ನದಲ್ಲಿನ ಈ 3 ಗ್ರಹಗಳ ಸಂಯೋಗವು ಬೆಂಕಿ, ಮಂಜುಗಡ್ಡೆ ಮತ್ತು ಬಿರುಗಾಳಿ ಡಿಕ್ಕಿ ಹೊಡೆದಂತೆ ಭಾಸವಾಗುತ್ತದೆ. ನಿಮ್ಮ ಮನಸ್ಸನ್ನು ತೀವ್ರ ಗೊಂದಲಕ್ಕೆ ಸ್ನೇಹಿತರೆ, ಮೆಂಟಲ್ ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು, ಅಲ್ಲಿಗೆ ತಳ್ಳಕ್ಕೆ ಹೋಗಬೇಡಿ. ಹೊಸ ಆರ್ಥಿಕ ವರ್ಷದ ಆರಂಭದಲ್ಲಿ ನಿಮ್ಮ ವಿಪರೀತ ದೈಹಿಕ ಆಯಾಸ, ಕಿರಿಕಿರಿ ಮತ್ತು ಕೋಪವನ್ನು ಅನುಭವಿಸುತ್ತೀರಿ. ಆದಷ್ಟು ನಿಮ್ಮ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಲಗ್ನದಲ್ಲಿ ತೀವ್ರವಾದ ಗ್ರಹಗಳ ದೋಷಗಳಿದ್ದರೂ ನಿಮ್ಮ 10ನೇ ಅಧಿಪತಿಯಾದಂತಹ ಗುರು 4ನೇ ಮನೆಯಲ್ಲಿ ಆರಾಮವಾಗಿ ಕುಳಿತಿದ್ದು ತನ್ನ ಸ್ವಂತ ಅಂದರೆ 10ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದಾನೆ. ಈ ಕಾರಣದಿಂದಾಗಿ ನಿಮ್ಮ ಉದ್ಯೋಗ ಅಂದರೆ ಜಾಬ್ ಅಥವಾ ನಿಮ್ಮ ಸ್ಥಾನಕ್ಕೆ ಯಾವುದೇ ಬೆದರಿಕೆ ಇಲ್ಲ ಸ್ನೇಹಿತರೆ. ಅದಿಯಾಗೋ ನಿಮ್ಮ ಲಗ್ನದಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವದಿಂದಾಗಿ ಹೊಸ ಆರ್ಥಿಕ ವರ್ಷದ ಅಪಾರ ಕೆಲಸದ ಹೊರೆಯೂ ಕೂಡ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ಇತರರು ಮಾಡಿದ ತಪ್ಪುಗಳಿಗೂ ಕೂಡ ನೀವು ಉತ್ತರಿಸಬೇಕಾದ ಪರಿಸ್ಥಿತಿ ಬರಬಹುದು. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅಂದರೆ 19ನೇ ತಾರೀಕು ನಂತರ ಸೂರ್ಯನು ಅಪಾರ ಶಕ್ತಿಯನ್ನು ಪಡೆದಾಗ ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರಲು ಕೂಡ ಸಹ ಧೈರ್ಯ ಮಾಡುವುದಿಲ್ಲ. 4ನೇ ಮನೆಯಲ್ಲಿ ಗುರುವಿರುವುದರಿಂದ ಈ ಅವಧಿಯಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಪಡೆಯಲು ಸಾಧ್ಯವಾದರೆ ನಿಮ್ಮ ಮಾನಸಿಕ ಒತ್ತಡವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಸ್ನೇಹಿತರೆ. ಆದಷ್ಟು ತಾಳ್ಮೆಯನ್ನು ರೂಢಿಸಿಕೊಳ್ಳಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯುವುದನ್ನು ತಪ್ಪಿಸಿ ಸ್ನೇಹಿತರೆ. ಬೇರೆಯವರೊಂದಿಗೆ ವಾದ ವಿವಾದವನ್ನು ಮಾಡಿ ಸ್ನೇಹಿತರೆ ಬಂಡೆಗೆ ತಲೆ ಕೊಟ್ಟಂತೆ. ಹಾಗಾಗಿ ಅವರೊಂದಿಗೆ ವಾದ ವಿವಾದಗಳನ್ನು ಮಾಡಬೇಡಿ. ಆದಷ್ಟು ತಾಳ್ಮೆಯಿಂದ ಇರುವುದು ಉತ್ತಮ. ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರುವುದಕ್ಕೂ ಕೂಡ ಧೈರ್ಯ ಮಾಡುವುದಿಲ್ಲ. ಇದನ್ನು ಗಮನದಲ್ಲಿಟ್ಕೊಂಡು ಸ್ನೇಹಿತರೆ ನಿಮ್ಮ ದಾರಿಯೇ ಅಂತಿಮ ದಾರಿಯಾಗಲಿ ಸ್ನೇಹಿತರೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಮಾಲೀಕರು ಅಂದರೆ ಬಿಸ್ನೆಸ್ ಓನರ್ಸ್ ಸ್ನೇಹಿತರೆ, ಈ ತಿಂಗಳು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಯಾಕಂದರೆ 7ನೇ ವ್ಯಾಪಾರಿ ಅಧಿಪತಿಯಾದಂತಹ ಬುಧ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ ಲಗ್ನದಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ಇದು ವ್ಯಾಪಾರ ಪಾಲುದಾರರೊಂದಿಗೆ ಗೊಂದಲ, ತಪ್ಪು ಗ್ರಹಿಕೆಗಳು ಅಥವಾ ಆರ್ಥಿಕ ಲೆಕ್ಕಾಚಾರಗಳಲ್ಲಿನ ತಪ್ಪುಗಳನ್ನು ಬಲವಾಗಿ ಸೂಚಿಸುತ್ತದೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಪರಿಣಿತರ ಸಲಹೆ ಪಡೆಯುವುದು ಕಡ್ಡಾಯವಾಗಿದೆ. ಅಂದರೆ ತಿಳಿದವರ ಸಲಹೆಯನ್ನು ತೆಗೆದುಕೊಂಡು ಸ್ನೇಹಿತರೆ ಸಹಿಯನ್ನು ಹಾಕುವುದು ಉತ್ತಮ. ಯಾಕಂದರೆ ಯಾರನ್ನೂ ಕೂಡ ಈ ದಿನಗಳಲ್ಲಿ ಸ್ನೇಹಿತರೆ ಕುರುಡರಾಗಿ ನಂಬೇಡಿ. ಮೀನರಾಶಿಯವರು ಅತಿ ಬೇಗ ನಂಬುವಂತಹ ಸ್ವಭಾವವನ್ನು ಹೊಂದಿದ್ದೀರಾ. ಹಾಗಾಗಿ ತಿಳಿದವರ ಪರಿಣಿತರ ಸಲಹೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ ಸಹಿಯನ್ನು ಹಾಕಬೇಕಾದ್ರೆ. ಇನ್ನು ಏಪ್ರಿಲ್ 19ರ ನಂತರ 3ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಗೆ ಅಂದರೆ ವೃಷಭ ರಾಶಿಗೆ ಚಲಿಸುವುದರಿಂದ ಮಾರ್ಕೆಟಿಂಗ್, ಆನ್ಲೈನ್ ವ್ಯಾಪಾರವನ್ನು ಮತ್ತು ಮಾಧ್ಯಮ ವಲಯದಲ್ಲಿ ಸ್ನೇಹಿತರೆ ತೊಡಗಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಮತ್ತು ಗ್ರಾಹಕರ ಬೆಂಬಲವನ್ನು ತರುತ್ತದೆ. ಲಾಭವು ಸ್ಥಿರವಾಗಿರುತ್ತದೆ, ಆದರೆ ನೀವು ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಲ್ಲಿ ಸ್ನೇಹಿತರೆ ಮೋಸ ಹೋಗುವಂತಹ ಚಾನ್ಸಸನ್ನು ನೋಡಲಿದ್ದೀರಿ. ಹಾಗಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಪರಿಣಿತರ ಸಲಹೆಯನ್ನು ಮಾಡುವುದು ಉತ್ತಮ. ಇನ್ನು ನಿಮ್ಮ ಫೈನಾನ್ಸ್ ಬಗ್ಗೆ, ನಿಮ್ಮ ಆರ್ಥಿಕ ಜೀವನ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾದ ಪರಿಹಾರವನ್ನು ಅಂದರೆ ರಿಲೀಫನ್ನು ಒದಗಿಸುತ್ತದೆ.
ನಿಮ್ಮ 2ನೇ ಧನಾಧಿಪತಿಯಾದಂತಹ ಮಂಗಳ ನಿಮ್ಮ ಲಗ್ನದಲ್ಲಿ ನೆಲೆಸಿರುವಾಗ 6ನೇ ಅಧಿಪತಿಯಾದಂತಹ ಅಂದರೆ ರೋಗಗಳು ಮತ್ತು ಸಾಲಗಳ ಅಧಿಪತಿ ಸ್ನೇಹಿತರೆ ಸೂರ್ಯನು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ 2ನೇ ಧನಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದರ ಅರ್ಥ ನಿಮ್ಮ ಉದ್ಯೋಗದಲ್ಲಿ ನೀವು ಹಾಕಿದ ಕಠಿಣ ಪರಿಶ್ರಮವು ಅಂದರೆ ಹಾರ್ಡ್ ವರ್ಕ್ ಸೂಕ್ತವಾದ ಆರ್ಥಿಕ ಪ್ರತಿಫಲವನ್ನು ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಅಂತಲೇ ಹೇಳಬಹುದು. ಹಿಂದೆ ಇತರರ ಬಳಿ ಸಿಲುಕಿಕೊಂಡಿದ್ದಂತಹ ನಿಮ್ಮ ಹಣವು ಹಿಂತಿರುಗುತ್ತದೆ ಸ್ನೇಹಿತರೆ. ವ್ಯಾಪಾರ ವಿಸ್ತರಣೆಗೆ ಅಥವಾ ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ ಸಾಲಗಳು ಮಂಜೂರಾಗುತ್ತವೆ. ಅದ್ಯಾಗೋ ನಿಮ್ಮ 12ನೇ ಮನೆಯಲ್ಲಿರುವಂತಹ ರಾಹುವಿನಿಂದಾಗಿ ಅನಿರೀಕ್ಷಿತ ಆಸ್ಪತ್ರೆ ಬಿಲ್ಗಳು ಸ್ನೇಹಿತರೆ, ಆನ್ಲೈನ್ ಶಾಪಿಂಗ್ಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳಿಗಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಸ್ನೇಹಿತರೆ. ನಿಮ್ಮ ಅನಿವಾರ್ಯ ಇದ್ದರೆ ಖಂಡಿತವಾಗಿಯೂ ಖರ್ಚು ಮಾಡಿ, ಬೇಡ ಅನ್ನಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಒಂದಷ್ಟು ಉಳಿತಾಯವನ್ನು ಮಾಡಿಕೊಳ್ಳುವುದು ಬಹಳ ಅಂದರೆ ಬಹಳ ಮುಖ್ಯ. ಸೊ ಹಾಗಾಗಿ ತಿಳಿದವರ ಮಾರ್ಗದರ್ಶನದಿಂದ ಹೂಡಿಕೆಯನ್ನು ಮಾಡಿ, ಜೊತೆಗೆ ಉಳಿತಾಯವನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎದುರಾಗುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮ ಮತ್ತು ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮೀನರಾಶಿಯವರು ಈ ತಿಂಗಳ ದ್ವಿತೀಯಾರ್ಧದಿಂದ ಅಂದರೆ 19ನೇ ತಾರೀಕು ನಂತರ ನಿಮ್ಮ ಪ್ರಾಥಮಿಕ ಗಮನವು ನಿಮ್ಮ ಆರೋಗ್ಯದ ಮೇಲಿರಬೇಕು. ನಿಮ್ಮ ಲಗ್ನದಲ್ಲಿ 1ನೇ ಮನೆ ಅಂದರೆ ಮಂಗಳ, ಶನಿ ಮತ್ತು ನೀಚ ಬುಧನ ಸಂಯೋಗವು, ಈ 3 ಗ್ರಹಗಳ ತ್ರಿವಳಿ ಗ್ರಹಗಳ ಸಂಯೋಗವು ನಿಮ್ಮನ್ನು ತೀವ್ರವಾದ ತಲೆನೋವು, BP ಏರಿಕೆ ಅಥವಾ ರಕ್ತದೊತ್ತಡ, ನರಮಂಡಲದ ಸಮಸ್ಯೆಗಳು, ನರ ವೀಕ್ನೆಸ್ಸನ್ನು ನೀವು ನೋಡಬಹುದು. ಮಾನಸಿಕ ಆತಂಕವು ನಿದ್ರಾಹೀನತೆಗೆ ಕಾರಣವಾಗುತ್ತದೆ. ವಾಹನವನ್ನು ಚಾಲನೆ ಮಾಡುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಲು ಯೋಗ ಅಥವಾ ಧ್ಯಾನವನ್ನು ಅಂದರೆ ಮೆಡಿಟೇಷನನ್ನು ಅಭ್ಯಾಸ ಮಾಡುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಮೀನರಾಶಿಯವರಿಗೆ ನಿಮ್ಮ ಒಟ್ಟಾರೆ ಆರೋಗ್ಯ ಸ್ಥಿತಿಯಲ್ಲಿ ಅಂದರೆ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸುಧಾರಣೆಯನ್ನು ಗಮನಿಸಲಿದ್ದೀರಿ. ಮೇಯ್ನಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಖಂಡಿತವಾಗಿಯೂ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೆಡಿಟೇಷನನ್ನು ಮಾಡಿ, ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಬೇಡಿ, ನಿದ್ರಾಹೀನತೆ ಹೆಚ್ಚಾಗಲಿದೆ. ಇದರ ಜೊತೆಗೆ ವಾಹನವನ್ನು ಚಾಲನೆ ಮಾಡುವಾಗ ಕೂಡ ಬಹಳಷ್ಟು ಜಾಗರೂಕರಾಗಿರಬೇಕು. ಅತಿ ವೇಗ ಒಳಿತಲ್ಲ ಸ್ನೇಹಿತರೆ. 2 ವೀಲರನ್ನು ಓಡಿಸ್ಬೇಕಾದ್ರೆ ಸ್ನೇಹಿತರೆ ರೂಲ್ಸ್ನ ಕಡ್ಡಾಯವಾಗಿ ಫಾಲೋ ಮಾಡಿ. ಖಂಡಿತವಾಗಿಯೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾದಂತಹ ತಿಂಗಳು ಪ್ರಾರಂಭ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಈ ತಿಂಗಳು ನಿಮ್ಮ ಕೌಟುಂಬಿಕ ಜೀವನವು ಸಣ್ಣ ಬಿರುಗಾಳಿಯೊಂದು ಎದ್ದಿದೆ. ನಿಮ್ಮ 2ನೇ ಮನೆಯಲ್ಲಿ ಕುಟುಂಬ ಮತ್ತು ಮಾತಿನ ಮನೆ ಅಂತಲೇ ಹೇಳ್ಬೋದು. 2ನೇ ಮನೆ ಉಚ್ಚ ಸೂರ್ಯನು ನಿಮ್ಮ ಮಾತುಗಳಲ್ಲಿ ಕಠಿಣತೆ ಮತ್ತು ಅಧಿಕಾರಯುತ ಧ್ವನಿಯನ್ನು ಹೆಚ್ಚಿಸುತ್ತಾನೆ. ನೀವು ಹೇಳುವ ಮಾತುಗಳಿಂದ ಕುಟುಂಬದ ಸದಸ್ಯರು ಸುಲಭವಾಗಿ ನೋವನ್ನು ಅನುಭವಿಸುತ್ತಾರೆ. ಇದಲ್ಲದೆ ನಿಮ್ಮ ಲಗ್ನದಲ್ಲಿರುವಂತಹ 3 ಗ್ರಹಗಳ ಸಂಯೋಗವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರತಿಯೊಂದು ಸಣ್ಣ ವಿಷಯದ ಮೇಲೂ ಜಗಳವಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ. ನಾನು ಹೇಳುತ್ತಿರುವುದನ್ನೇ ಯಾರಿಗೂ ಅರ್ಥವಾಗ್ತಿಲ್ಲ ಎಂಬ ಹತಾಶೆಯ ಭಾವನೆ ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ. ಅದ್ಯಾಕೋ ನಿಮ್ಮ 4ನೇ ಮನೆಯಲ್ಲಿರುವಂತಹ ಗುರು ಭಗವಾನ್ ಪರಿಸ್ಥಿತಿಯು ನಿಯಂತ್ರಣ ಮೀರಿ ಹೋಗದಂತೆ ನೋಡಿಕೊಳ್ಳುತ್ತಾನೆ. ಮೌನವನ್ನು ಕಾಪಾಡಿಕೊಳ್ಳುವಂತಂದರೆ ಸೈಲೆನ್ಸ್ ಮತ್ತು ಕ್ಷಮಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಡದಂತೆ ನೀವು ಯಶಸ್ವಿಯಾಗಿ ತಡೆಯಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಮನಸ್ತಾಪಗಳು, ಜಗಳಗಳು, ಸಂಘರ್ಷಗಳು ಉಂಟಾಗ್ಬೋದು. ನಾವು ಯಾವ ರೀತಿ ಬಗೆಹರಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಸೊ ನಿಮ್ಮ ಸಂಗಾತಿಯೊಂದಿಗೆ ದುಡುಕಿನ ಮಾತುಗಳನ್ನು, ಕೋಪದಿಂದ ಆಡಿದ ಮಾತುಗಳನ್ನು ಸ್ನೇಹಿತರೆ ಹಿಂತಿರುಗಿಸ್ಕೊಳ್ಳಿ. ಅಂತಂದರೆ ಸರಿಯಾದ ರೀತಿಯಲ್ಲಿ ಮಾತನಾಡಿ, ನಾನು ಹೇಳುವುದೇನೆ ಅವ್ರು ಕೇಳಬೇಕು ಅನ್ನೋ ಭಾವನೆಯನ್ನು ಸ್ನೇಹಿತರೆ ಇಟ್ಕೊಳ್ಬೇಡಿ. ನಿಮ್ಮ ಮನಸ್ಸಿನಿಂದ ಅದನ್ನು ತೆಗೆದಾಕಿ. ಇನ್ನು ಅದೇ ರೀತಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಮೀನರಾಶಿಯವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಿಕ್ಷಣದ ಕಾರಕ ಬುಧನು ನಿಮ್ಮ ಲಗ್ನದಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಹೊಸ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸುವುದು ಅತ್ಯಂತ ಕಷ್ಟಕರವಾಗುತ್ತದೆ ಸ್ನೇಹಿತರೆ.
ನೀವು ಒಂದೊಂದು ಸಲ ಓದಿದ್ದನ್ನು ಮರೆಯಬಹುದು ಅಥವಾ ಪರೀಕ್ಷೆಗಳ ಸಮಯದಲ್ಲಿ ಅಂದರೆ ಎಕ್ಸಾಮಲ್ಲಿ ಗೊಂದಲಕ್ಕೀಡಾಗಬಹುದು. ಹೆಚ್ಚು ಸಂಭವನೀಯ ಆದ್ಯಾಗೋ ಗುರುವು 4ನೇ ಮನೆಯಿಂದ ತನ್ನ ಶುಭ ದೃಷ್ಟಿಯನ್ನು ಬೀರುತ್ತಿರುವುದರಿಂದ ಸರಿಯಾದ ಯೋಜನೆಯೊಂದಿಗೆ ಕಷ್ಟಪಟ್ಟು ಓದುವವರು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಯೋಚಿಸುತ್ತಿರುವಂತಹ ಅಥವಾ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ದಾಖಲೆಗಳೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನಗಳು ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಸ್ನೇಹಿತರೆ. ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಲಗ್ನದಲ್ಲಿರುವಂತಹ ಅಪಾಯಕಾರಿ ಮಂಗಳ, ಶನಿ, ನೀಚ, ಬುಧ ದೋಷಗಳಿಂದ ಉಂಟಾಗುವ 7ನೇ ಶನಿಯ ತೀವ್ರತೆಯನ್ನು ಅಂದರೆ ಸಾಡೆ ಸಾತಿಯ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ಶ್ರೀ ವಿಷ್ಣು ಸಹಸ್ರನಾಮ. ನಿಮ್ಮ ಲಗ್ನದಲ್ಲಿ ಬುಧನ ನೀಚ ಸ್ಥಿತಿಯನ್ನು ತೆಗೆದುಹಾಕಲು ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಅಂದರೆ ಕ್ಲಿಯರಿಟಿಯನ್ನು ಪಡೆಯಲು ಪ್ರತಿ ಬುಧವಾರದಂದು ಸ್ನೇಹಿತರೆ ಶ್ರೀ ವಿಷ್ಣು ಸಹಸ್ರನಾಮ ಸೂತ್ರವನ್ನು ಪಠಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಹನುಮಂತನ ಆರಾಧನೆ. 7ನೇ ಶನಿ ಅಂದರೆ ಮಂಗಳ ದೋಷದಿಂದ ಉಂಟಾಗುವ ಆರೋಗ್ಯ ಮತ್ತು ಪ್ರಯಾಣದ ಅಪಾಯಗಳನ್ನು ದಾಟಲು ನೀವು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಖಂಡಿತವಾಗಿ ಓದಬೇಕು ಸ್ನೇಹಿತರೆ. ಇನ್ನು ಗುರು ಭಗವಾನ್ ಆರಾಧನೆ. ಪ್ರಸ್ತುತ ನಿಮ್ಮನ್ನು ರಕ್ಷಿಸುತ್ತಿರುವಂತಹ ಏಕೈಕ ಗ್ರಹ ಅಂದರೆ ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅಥವಾ ಸ್ನೇಹಿತರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಧರ್ಮವನ್ನು ಮಾಡಿ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಅಂದರೆ ಕಡಿಮೆಯಾಗಲಿದೆ. ಹಾಗಾಗಿ ಮೀನರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅದೃಷ್ಟ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರು ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.